ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ಸಿಯಾ ಅಕಾಡೆಮಿ ಮ್ಯಾಥ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಮಮತಾ. ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಪ್ರೀವಿಯಸ್ ಸೆಕ್ಷನಲ್ಲಿ ವಾಸ್ತವ ಸಂಖ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಆ್ಯಂಡ್ ಅಭ್ಯಾಸ 8.3 ಬಗ್ಗೆ ನಾವು ಎಲ್ಲ ಇನ್ಫಾರ್ಮೇಷನ್ಸ್ನ ಆಲ್ರೆಡಿ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಇವತ್ತಿನ ಇನ್ಫಾರ್ಮೇಷನ್ ಬಂದ್ಬಿಟ್ಟು ಅಭ್ಯಾಸ 8.4 ಅಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಓಕೆನಾ, ಬನ್ನಿ ನೋಡೋಣ. ಇಲ್ಲಿ ಅಭ್ಯಾಸ 8.4 ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ದೀರ್ಘ ಭಾಗಾಕಾರ ಕ್ರಿಯೆಯನ್ನು ಮಾಡದೆ ಈ ಕೆಳಗಿನ ಭಾಗಲಬ್ಧ ಸಂಖ್ಯೆಗಳು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿವೆಯೇ ಅಥವಾ ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿವೆಯೇ ತಿಳಿಸಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನಿಲ್ಲಿ ಫಸ್ಟ್ ಕಂಡೀಷನ್ ಏನು ಕೊಟ್ಟಿದ್ದಾರೆ, ದೀರ್ಘ ಭಾಗಾಕಾರ ಕ್ರಿಯೆಯನ್ನು ಮಾಡದೆ ಅಂದ್ರೆ ನಾವು ಫುಲ್ ಡಿವೈಡ್ ಮಾಡ್ಕೊಂತ ಹೋಗಂಗಿಲ್ಲ ನಾರ್ಮಲ್ ಮೆಥಡ್ ಅಲ್ಲಿ. ಹಾಗೇನೆ ಕೆಲವೊಂದೊಂದು ಪ್ರಮೇಯ ಯೂಸ್ ಮಾಡ್ಕೊಂಡು ಈ ಕೆಳಗಿನ ಸಂಖ್ಯೆಗಳನ್ನ ಪ್ರೂವ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಅದ್ರಲ್ಲಿ ಏನ್ ಪ್ರೂವ್ ಮಾಡ್ಬೇಕು ನಾವು, ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ರಾಷನಲ್ ನಂಬರ್ಸ್, ಒಂದು ರಾಷನಲ್ ನಂಬರ್ ಕೊಟ್ಟಿದ್ದಾರೆ, ಆ ನಂಬರ್ನ ಪೂರ್ತಿ ಡಿವೈಡ್ ಮಾಡ್ಕೊಂತ ಹೋದಾಗ ಅದು ಕಂಪ್ಲೀಟ್ ಡಿವೈಡ್ ಆಗುತ್ತೆ, ಕಂಪ್ಲೀಟ್ ಡಿವೈಡ್ ಆಗಲ್ವಾ ಅನ್ನೋದನ್ನ ನಾವು ಏನ್ ಮಾಡ್ಬೇಕು, ಒಂದು ಪ್ರಮೇಯ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡಿ ಬರಿಬೇಕು. ಓಕೆನಾ. ಸೊ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ 2 ಪ್ರಮೇಯನ ಹೇಳ್ತೀನಿ. ಸೊ ಅದ್ರ ಪ್ರಕಾರ ಅದನ್ನ ತಿಳ್ಕೊಂಡಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ಯಾವ ರೀತಿ ಆನ್ಸರ್ ಬರೆಯೋದು ಅಂತ. ಓಕೆನಾ, ಬನ್ನಿ ನೋಡೋಣ. ಸೊ ಇಲ್ಲಿ ಪ್ರಮೇಯ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಈಕ್ವಲ್ಸ್ ಪಿ ಬೈ ಕ್ಯೂ ಎಂಬುದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಎಕ್ಸ್ ಅಂತ ನಂಬರ್ ತಗೋಣ ಇಲ್ಲಿ. ಸೊ ಇದು ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಬರುತ್ತೆ. ಸೊ ಈ ಎಕ್ಸ್ ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ. ಓಕೆ, ಇನ್ನೊಂದು ಏನ್ ಅಸಂಪ್ಷನ್ ಮಾಡಿದ್ದಾರೆ, ಈ ಕ್ಯೂ ಅನ್ನೋದು ಒಂದು ಅವಿಭಾಜ್ಯ ಅಪವರ್ತನಗಳು ಆಗಿರ್ಲಿ ಅಂತ. ಅಂದ್ರೆ 2 to the power of n 5 to the power of m ಫಾರ್ಮ್ ಅಲ್ಲಿ ಈ ನಂಬರ್ ಬರೆಯೋದಕ್ಕೆ ಬರಬೇಕು. ಅದು ಒಂದು ಕಂಡೀಷನ್. ಇಲ್ಲಿ ಎನ್ ಮತ್ತೆ ಎಂ ಎಂಬುದು ಒಂದು ಋಣಾತ್ಮಕವಲ್ಲದ ಪೂರ್ಣಾಂಕಗಳು ಅಂತ ಅರ್ಥ. ಅಂದ್ರೆ ನಾನ್ ನೆಗೆಟಿವ್ ನಂಬರ್ಸ್. ಫಾರ್ ಎಕ್ಸಾಂಪಲ್ 2, 3, 4 ಇರಬೇಕು, ನಾಟ್ 2, -2, -3 ಇದೆಲ್ಲ ಇರಬಾರ್ದು. ಓಕೆ, ಸೊ ಇದನ್ನ ನಾವೇನಂತ ಕರಿತೀವಿ, ಋಣಾತ್ಮಕವಲ್ಲದ ಪೂರ್ಣಾಂಕಗಳು ಅಂತ ಕರಿತೀವಿ. ಸೊ ಈ ಫಾರ್ಮ್ ಅಲ್ಲಿ ಇದನ್ನ ಎಕ್ಸ್ಪ್ರೆಸ್ ಮಾಡಕ್ ಬಂದ್ರೆ ನಾವ್ ಇದನ್ನ ಎಕ್ಸ್ ಅನ್ನ ಏನಂತ ಹೇಳ್ಬೋದು ಅಂದ್ರೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ಅಂದ್ರೆ ಲಾಸ್ಟ್ ಹಿಂಗ್ ಡಿವೈಡ್ ಮಾಡ್ಕೊಂತ ಬಂದಾಗ, ಫಾರ್ ಎಕ್ಸಾಂಪಲ್ ಏನೋ ಒಂದು ನಂಬರು 12 ಡಿವೈಡೆಡ್ ಬೈ 18 ಏನೋ ಒಂದು ನಂಬರ್ ಅಂತ ಅನ್ಕೊಳ್ಳಿ. ಈ ನಂಬರ್ನ ನಾವು ಫುಲ್ ಡಿವೈಡ್ ಮಾಡ್ಕೊಂತ ಬಂದಾಗ ಇದು ಅಂತ್ಯ ಆಗುತ್ತೆ. ಸೊ ಇದು ರ್ಯಾಷನಲ್ ನಂಬರ್ ಆದ್ರೂ ಕೂಡ ಇದು ಈ ನಂಬರು ಅಂತ್ಯ ಆಗುತ್ತೆ ಅಂತ ಬರಿಬೋದು. ಓಕೆನಾ. ಸೊ ಇದು ಒಂದು ಪ್ರಮೇಯ. ಸೊ ನೆಕ್ಸ್ಟ್ ಒಂದು ಪ್ರಮೇಯ ಏನಂದ್ರೆ, ಯಾವುದೇ ಒಂದು ಅವಿಭಾಜ್ಯ ಸಂಖ್ಯೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಯಾವುದೇ ಒಂದು ಅವಿಭಾಜ್ಯ ಸಂಖ್ಯೆ ಅಂದ್ರೆ ಎಕ್ಸ್ ಈಕ್ವಲ್ ಟು ಪಿ ಬೈ ಕ್ಯೂ ಎಂಬುದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಅಂದ್ರೆ ಸೇಮ್ ಇದೆ ಫಾರ್ಮು, ಇದೊಂದು ಭಾಗಲಬ್ಧ ಸಂಖ್ಯೆ ಮತ್ತೆ ಇದು ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ಕೆ ಬರಬೇಕು. ಅಂಡ್ ಇಲ್ಲಿ ಕ್ಯೂದು ಅವಿಭಾಜ್ಯ ಅಪವರ್ತನಗಳು 2n ಮತ್ತೆ 5m ರೂಪದಲ್ಲಿ ಇಲ್ಲದೆ ಅಂತಂದ್ರೆ ಈ ಫಾರ್ಮ್ ಅಲ್ಲಿ ಬರಲ್ಲ. 2n 5m ಫಾರ್ಮ್ ಅಲ್ಲಿ ಬರ್ದೇನೆ ಯಾವ ತರ ಬರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ 3 to the power of 2 ಬರ್ಬೋದು. ಇಲ್ಲ ಅಂತಂದ್ರೆ ಇನ್ನೊಂದು ಏನ್ ಎಕ್ಸಾಂಪಲ್ ಕೊಡ್ಬೋದು, 2 to the power of 2 ಬಂದು ಮತ್ತೆ ಇಲ್ಲಿ 5 to the power of 3 ಬಂದು ಇಲ್ಲಿ ನೆಕ್ಸ್ಟ್ 7 ಬರ್ಬೋದು. ಈ ತರ ಏನಾದ್ರು ಫಾರ್ಮೆಟ್ಸ್ ಬಂದ್ರೆ, ಅಂದ್ರೆ ಈ ಫಾರ್ಮಲ್ ಇಲ್ಲ, ಆ ತರ ಈ ತರದ್ದು ಯಾವ್ದಾದ್ರು ಒಂದು ಫಾರ್ಮೆಟ್ ಬಂದ್ರೆ ಇದನ್ನ ನಾವ್ ಏನಂತ ಕರೀಬಹುದು ಅಂದ್ರೆ, ಎಕ್ಸ್ ಎಂಬುದು ಒಂದು ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ಅರ್ಥ. ಸೊ ಇದೆರಡು ಪ್ರಮೇಯಗಳು. ನಾವ್ ಇದ್ರನ್ನ ನೋಡಿ, ಈಗ ಯಾವುದೇ ಒಂದು ನಂಬರ್, ಫಾರ್ ಎಕ್ಸಾಂಪಲ್ 12 by 18 ಈ ತರನೇ ನಂಬರ್ಸ್ ಇಲ್ಲಿ ಕೊಟ್ಟಿರೋದಲ್ವಾ. ಏನೇನ್ ಕೊಟ್ಟಿದ್ದಾರೆ ಇಲ್ಲಿ, 13 ಡಿವೈಡೆಡ್ ಬೈ 3125 ಅಂತ ಕೊಟ್ಟಿದ್ದಾರೆ, 17 ಡಿವೈಡೆಡ್ ಬೈ 8 ಅಂತ ಕೊಟ್ಟಿದ್ದಾರೆ. ನಾವು ಪೂರ್ತಿ ಡಿವೈಡೇ ಮಾಡೋದು ಬೇಡ, ಈ ತರ ಪ್ರಮೇಯನ ಯೂಸ್ ಮಾಡ್ಕೊಂಡು ಇಲ್ಲಿರೋ ಎಲ್ಲಾ ನಂಬರ್ಸ್ನ ಪ್ರೂವ್ ಮಾಡ್ಬೇಕು. ಓಕೆನಾ, ಬನ್ನಿ ಫಸ್ಟ್ ಪ್ರಾಬ್ಲಮ್ ಏನು ಅಂತ ನೋಡೋಣ. 13 ಡಿವೈಡೆಡ್ ಬೈ 3125 ಅಂತ ಕೊಟ್ಟಿದ್ದಾರೆ. ಓಕೆನಾ, ಅಂದ್ರೆ ನಾವಿದು ಯಾವ ಫಾರ್ಮ್ ಅಲ್ಲಿ ಇದೆ, ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇದೆ. ರೂಲ್ಸ್ ಏನು, ಕ್ಯೂ ಅನ್ನೋದು 2 to the power of n 5 to the power of m ಫಾರ್ಮ್ ಅಲ್ಲಿ ಬರಿಬೇಕು. ಸೊ ಅದನ್ನ ಬರಿಬೇಕು ಅಂದ್ರೆ ನಾವು ಯಾವ ರೀತಿ ಮಾಡ್ಬೋದು ಅಂದ್ರೆ, 3125 ಇದೆ ಅಲ್ವಾ. ಸೊ 3125 ನ ನಾವು LCM ನ ಕಂಡುಹಿಡಿತಾ ಹೋಗೋಣ. ಸೊ ಇಲ್ಲಿ 5 ಇಂದ ಡಿವೈಡ್ ಮಾಡ್ಕೊಂತ ಬರೋಣ, ಎಷ್ಟು ಬರುತ್ತೆ LCM ಅಂತ ನೋಡೋಣ. ಓಕೆನಾ, 5 6 30 ಮಾಡ್ಬೋದಾ, ನೆಕ್ಸ್ಟ್ 5 2 10 ಮಾಡ್ಬೋದು, 5 5 25 ಮಾಡ್ಬೋದು. ಹೌದಲ್ವಾ. 5 1 5 ಅಂಡ್ ದೆನ್ 5 2 10 5 5 25 ಮಾಡ್ಬೋದು. ಸೊ ನೆಕ್ಸ್ಟ್ ಇದನ್ನ ಮಾಡ್ಕೊಂತ ಬಂದ್ರೆ 5 2 10 ಅಗೇನ್ 5 5 25 ಮಾಡ್ಬೋದು. ನೆಕ್ಸ್ಟ್ ಅಗೇನ್ 5 5 25 ದೆನ್ 5 1 5. ಸೊ ಇಲ್ಲಿ ಏನಾಯ್ತು, ಇದು 5 ಬಂದಿದೆ. ಸೊ 5 ಅನ್ನೋದು ಎಷ್ಟು ಟರ್ಮ್ಸ್ ರಿಪೀಟ್ ಆಗಿದೆ, 5 to the power of 1 2 3 4 5 5 to the power of 5 ಅಂತ ಬರಿಬಹುದು ಇದನ್ನ. ಸೊ ನೋಡಿ,
ಇಲ್ಲಿ ಕ್ಯೂ ಅನ್ನೋದು 5 to the power of 5 ಫಾರ್ಮ್ ಅಲ್ಲಿ ಇದೆ. ನಮಗೆ ಇಲ್ಲಿ ರೂಲ್ಸ್ ಇರೋದು ಏನಂತ ಅಂದ್ರೆ ಇದು ಏನಾಗಿರ್ಬೇಕು 2 to the power of n ಅಂಡ್ ದೆನ್ 5 to the power of m ಫಾರ್ಮೆಟ್ ಅಲ್ಲಿ ಇರಬೇಕು. ಬಟ್ ಇಲ್ಲಿ ಏನ್ ಬಂದಿದೆ 5 to the power of 5 ಬಂದಿದೆ. ಅದನ್ನ ಯಾವ ರೀತಿ ಬರೀಬಹುದು 13 divided by 3125 ನ ಏನಂತ ಬರೀಬಹುದು 5 to the power of 5 ಅಂತ ಬರೀಬಹುದು. ಬಟ್ 2 to the power of n ಬಂದಿಲ್ಲ. ಬರ್ದೇ ಇದ್ರೂ ಕೂಡ ನಾವು ಇದನ್ನ ಇನ್ನ ಫಾರ್ಮ್ ಅಲ್ಲಿ 2 to the power of 0 ಅಂತ ಎಕ್ಸ್ಪ್ರೆಸ್ ಮಾಡಬಹುದು ಅಲ್ವಾ. ಅಂದ್ರೆ 2 to the power of 0 ಅಂದ್ರೆ 0ನೇ ಬರುತ್ತೆ. ಸೊ ಇದರಿಂದ ನಮಗೆ ಏನ್ ಅರ್ಥ ಆಗುತ್ತೆ ಅಂತಂದ್ರೆ ಇವಾಗ ನೋಡಿ ಇದೆರಡೂ ಕೂಡ ನಾನ್ ನೆಗೆಟಿವ್ ಇಂಟೀಜರ್ಸ್ ಅಲ್ವಾ. ಅಂದ್ರೆ -2 -3 -5 ಆ ಥರ ಇಲ್ಲ, ಪೂರ್ಣವಾಗಿ ಇಂಟೀಜರ್ ನಂಬರ್ ಇದೆ. ಅದು ಒಂದು ಕಂಡೀಷನ್ ಆಯಿತು. ಅಂಡ್ p/q ಫಾರ್ಮ್ ಅಲ್ಲಿ ಕೂಡ ಎಕ್ಸ್ಪ್ರೆಸ್ ಮಾಡಕ್ ಬಂತು. ಸೊ ಇದನ್ನ ಏನಂತ ಬರಿಬಹುದು, ಇದು ಒಂದು ಟರ್ಮಿನೇಟಿಂಗ್ ಡೆಸಿಮಲ್ ಅಂತ ಬರಿಬಹುದು. ಓಕೆನಾ, ಅರ್ಥ ಆಯ್ತಲ್ವಾ. ಸೊ ಇದನ್ನ ಇನ್ನೊಂದು ರೀತಿ ಎಕ್ಸ್ಪ್ರೆಸ್ ಮಾಡಿ ಕೂಡ ಬರಿಬಹುದು. ಇದು ಒನ್ ಮೆಥಡ್ ಆಫ್ ಎಕ್ಸ್ಪ್ರೆಷನ್ ರೀತಿಯಲ್ಲಿ ಬರೆಯೋದು. ಇನ್ನೊಂದು ಯಾವ ರೀತಿ ಬರಿಬಹುದು ಅಂದ್ರೆ ನೋಡಿ, ಇಲ್ಲಿ 13 divided by 5 to the power of 5 ಇದೆ. ಓಕೆ, ಇಲ್ಲಿ ಇನ್ಸ್ಟೆಡ್ ಆಫ್ 2 to the power of 0 ನಾವು ಇನ್ನೊಂದು ರೀತಿ ಯಾವ ಥರ ಬರಿಬಹುದು ಅಂದ್ರೆ ಇಲ್ಲಿ 5 ಬಂದಿದೆ ಅಲ್ವಾ. ಸೊ ನಾವಿಲ್ಲಿ ಏನು ಮಾಡಬೇಕು ಅಂದ್ರೆ ನಮಗೆ ಬೇಕಾಗಿರೋದು ಇನ್ನೊಂದು ಟರ್ಮ್ ಯಾವುದು 2 to the power of n. ಸೊ ಇಲ್ಲಿ 2 to the power of 5 ಇಲ್ಲೂ ಕೂಡ ಡಿವೈಡೆಡ್ ಬೈ 2 to the power of 5 ಅಂತ ಕೂಡ ಎಕ್ಸ್ಪ್ರೆಸ್ ಮಾಡ್ಬೋದು. ಏನಕ್ಕಂದ್ರೆ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ಅಗೇನ್ ನಮಗೆ ಒಂದೇ ಬರುತ್ತಲ್ವಾ. ಸೊ ಮ್ಯಾಥ್ಸ್ ಅಲ್ಲಿ ಏನೇ ಒಂದು ಸಬ್ಸ್ಟಿಟ್ಯೂಷನ್ ಮಾಡಿ ಈ ತರ ಒಂದು ಸಿಂಪ್ಲಿಫೈ ಮಾಡಿ ಕ್ಯಾನ್ಸಲ್ ಮಾಡ್ಬೇಕಂದಾಗ ನಮಗೆ ಅಸಂಪ್ಷನ್ ವ್ಯಾಲ್ಯೂ ಈ ಕೆಳಗಡೆ ಅಷ್ಟೇ ಅಸಂಪ್ಷನ್ ಮಾಡಂಗಿಲ್ಲ, ಮೇಲ್ಗಡೆ ಕೂಡ ನಾವು ಅದೇ ತರ ವ್ಯಾಲ್ಯೂನ ಹಾಕೋಬೇಕಾಗುತ್ತೆ. ಇದು ಜನರಲ್ ಎಕ್ಸ್ಪ್ಲನೇಷನ್. ಸೊ ಅದ್ರ ರೀತಿ ಕೂಡ ನಾವು ಇದನ್ನ ಎಕ್ಸ್ಪ್ರೆಸ್ ಮಾಡ್ಬೋದು ಅಲ್ವಾ. ಸೊ ಇದನ್ನ ಹೇಗೆ ಬರಿಬೋದು 13 divided by 5 to the power of 5 into 2 to the power of 5 divided by 2 to the power of 5 ಈ ತರ ಕೂಡ ಇದನ್ನ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಇದೇನು ಒಂದು ಟರ್ಮಿನೇಟಿಂಗ್ ಡೆಸಿಮಲ್ ನಂಬರ್. ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ ಫಸ್ಟ್ ಪ್ರಾಬ್ಲಮ್ ನೋಡಿದ್ವಿ, ಅಂದ್ರೆ ಇದರಿಂದ ನಮಗೆ ಏನ್ ಅರ್ಥ ಆಯ್ತು, ಇದು ಒಂದು ಟರ್ಮಿನೇಟಿಂಗ್ ನಂಬರ್ ಅಂತ ಅರ್ಥ ಆಯ್ತು. ಅಂದ್ರೆ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವಂತಹ ಒಂದು ಸಂಖ್ಯೆ ಅಂತ ಅರ್ಥ ಆಯ್ತು. ಸೊ ಸೆಕೆಂಡ್ ಒನ್ ನೋಡೋಣ, 17/18 ಅಂತ. ಇದು ಕೂಡ ಸೇಮ್ ಸಿಮಿಲರ್ ಇದೆ, ಇದು ಕೂಡ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಕೂಡ. ಸೊ ನಾವು ಇದನ್ನ ಥರ್ಡ್ ಒನ್ ಅನ್ನು ನೋಡೋಣ. ಓಕೆನಾ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ 64 divided by 455 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನ 455 ಅಂದ್ರೆ p/q ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಈ ಕ್ಯೂದು ನಾವು ಕಂಡುಹಿಡಿಬೇಕು. ಸೊ ಕ್ಯೂ ಕಂಡುಹಿಡಿಬೇಕಂದ್ರೆ ನಾವು ಏನ್ ಮಾಡ್ಬೇಕು, ಇಲ್ಲಿ LCM ನ ಕಂಡುಹಿಡಿಬೇಕು. ಸೊ 455ಗೆ LCM ಇಲ್ಲಿ ಎಷ್ಟು ಬರುತ್ತೆ ನೋಡಿ, 5 9s ಮಾಡ್ಬೋದು, ಆಮೇಲೆ 5 1s ಮಾಡ್ಬೋದು, 45 ಆಗುತ್ತಲ್ವಾ. ಸೊ ನೆಕ್ಸ್ಟ್ 7 1s 7 ಮಾಡ್ಬೋದು, 7 3s 21 ಆಗುತ್ತಲ್ವಾ. ನೆಕ್ಸ್ಟ್ 13 1s 13. ಸೊ ಇಲ್ಲಿ ನೋಡಿ 5 7 13 ಅಂತ ಇದೆ. ಸೊ ಇದನ್ನ ಎಕ್ಸ್ಪೆನ್ಷನ್ ಅಲ್ಲಿ ಏನ್ ಬರಿಬಹುದು 64 divided by 5 into 7 into 13. ನಾವಿವಾಗ ಇದನ್ನ ಏನಾದ್ರೂ 2 to the power of n m to the 5 to the power of m ಈ ಫಾರ್ಮೆಟ್ ಅಲ್ಲಿ ಏನಾದ್ರೂ ಇದನ್ನ ಬರೆಯಕ್ ಆಗ್ತಿದೆನಾ, ಬರೆಯಕ್ ಆಗ್ತಾ ಇಲ್ಲ ಅಲ್ವಾ. ಸೊ ಹಾಗಂದ್ರೆ ಏನಂತ ಅರ್ಥ ಅಂದ್ರೆ ನಾನ್ ಟರ್ಮಿನೇಟಿಂಗ್ ಎಕ್ಸ್ಪಾನ್ಷನ್ ಫಾರ್ಮ್ ಅಲ್ಲಿ ಇದೆ ಅಂತ ಅರ್ಥ. ಅಂದ್ರೆ ಇದು ಏನಂತ ಕರಿಬಹುದು, ಅಂತ್ಯಗೊಳ್ಳದೆ ಆವರ್ತವಾಗುವಂತಹ ಒಂದು ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ಅರ್ಥ. ಇದು ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ, ಬನ್ನಿ ನೋಡೋಣ. ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ 15 divided by 1600 ಇದೆ. ಇದು ಕೂಡ ಸೇಮ್ ಅಲ್ವಾ. ಸೊ 1600ಗೆ LCM ನೋಡೋಣ. ಇದೆಲ್ಲ ಸಿಮಿಲರ್, ಯಾಕಂದ್ರೆ ನಾವು ಲಾಸ್ಟ್ 8.1 to 8.4 ಎಕ್ಸರ್ಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಬಂದಿದ್ದೀವಿ. ಬಟ್ 8.1 ಇಂದನೂ ಕೂಡ ಇದು ನಾರ್ಮಲ್ ಮೆಥಡ್ LCM ಕಂಡುಹಿಡಿಯೋದು. ಸೊ ಇದನ್ನ ಮಾಡ್ಕೊಂತ ಹೋಗೋಣ. ಈಗ 2 8s 16. ಸೊ 0 ಕ್ಯಾರಿ ಫಾರ್ವರ್ಡ್ ಆಗುತ್ತೆ, 2 4s 8. ನೆಕ್ಸ್ಟ್ ಅಗೇನ್ 2 2s 4 ಅಲ್ವಾ. ನೆಕ್ಸ್ಟ್ 2 1s 2 0 ಬರುತ್ತೆ. ನೆಕ್ಸ್ಟ್ 2 5s 10 ಆಗುತ್ತೆ 0. ದೆನ್ ಅಗೇನ್ 2 2s 4 ಆಗುತ್ತೆ, ಅಗೇನ್ 2 5s. ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಬೋದು 5 ಇಂದ ಮಾಡ್ಬೋದು ಅಲ್ವಾ. 5 5s 25 ಆಗುತ್ತೆ, ಅಗೇನ್ 5 1s 5 ಆಗುತ್ತೆ. ಸೊ ಇದನ್ನ ನೋಡಿ ಇಲ್ಲಿ 2 ಮತ್ತೆ 5 ಕೂಡ ಬಂದಿದೆ. ಇದನ್ನ ಏನಂತ ಬರಿಬೋದು 15 divided by 1 2 3 4 5 6 ಇದೆ ಅಲ್ವಾ. 2 to the power of 6 into 5 to the power of 2. ಅಂದ್ರೆ ಇದು ಸಿಂಪಲ್ ಆಗಿ ನಮಗೆ ಆನ್ಸರ್ ಸಿಕ್ತಲ್ವಾ. ಅಂದ್ರೆ ಇಲ್ಲಿ ಈ ಪ್ರಾಬ್ಲಮ್ ನ 2 to the power of n ಅಲ್ಲೂ ಮಾಡ್ಬೋದು ಅಂಡ್ 5 to the power of m ಅಲ್ಲೂ ಮಾಡ್ಬೋದು. ಅಂಡ್ n ಅಂಡ್ m ಅನ್ನೋದು ನಾನ್ ನೆಗೆಟಿವ್ ಇಂಟೀಜರ್ಸ್ ಅಲ್ವಾ. ಸೊ ಇದನ್ನ ಏನಂತ ಕರೀತಾರೆ ಅಂತಂದ್ರೆ ಒಂದು ದಶಮಾಂಶ ವಿಸ್ತರಣೆಯನ್ನು ಹೊಂದಿವೆ ಅಂತ ಕರೀತಾರೆ. ಓಕೆನಾ, ಅಂದ್ರೆ ಇದು ಒಂದು ಟರ್ಮಿನೇಟಿಂಗ್ ಡೆಸಿಮಲ್ ನಂಬರ್ ಅಂತ ಅರ್ಥ. ಓಕೆ ಅಲ್ವಾ. ನೆಕ್ಸ್ಟ್ ನೋಡೋಣ. ಫಿಫ್ತ್ ಪ್ರಾಬ್ಲಮ್ ಏನಿದೆ 29 divided by 3 4
3 ಇದೆ. ಸೊ 3 4 3ದು LCM ಕಂಡುಹಿಡಿಯೋಣ. ಓಕೆ, ಸೊ 7 ಇಂದ ಡಿವೈಡ್ ಆಗುತ್ತಲ್ವ ಇದು, 7 4s ದೆನ್ 7 9s ಮಾಡ್ಬೋದು. ನೆಕ್ಸ್ಟು 7 7s 49 ಆಗುತ್ತೆ ಅಲ್ವಾ. ನೆಕ್ಸ್ಟ್ 7 1s 7. ಇಟ್ಸ್ ಸಿಂಪಲ್. 7 ಟು ದಿ ಪವರ್ ಆಫ್ 3 ಆಯಿತು. ಸೊ ಇದನ್ನ 29 ಡಿವೈಡೆಡ್ ಬೈ 7 ಟು ದಿ ಪವರ್ ಆಫ್ 3 ಅಂತ ಬರಿಬೋದು. ಬಟ್ ಇಟ್ ಇಸ್ ನಾಟ್ ಇನ್ ದ ಫಾರ್ಮ್ ಆಫ್ ಏನು 2/n 5/m. ಈ ಫಾರ್ಮಲ್ಲಿ ಇದಿಲ್ಲ. ಸೊ ಇದನ್ನ ಏನಂತ ಕರಿತೀವಿ, ಅಂತ್ಯಗೊಳ್ಳದೆ ಆವರ್ತವಾಗುವ ಒಂದು ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ಅರ್ಥ. ಓಕೆನಾ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ 6th ಪ್ರಾಬ್ಲಮ್ ನೋಡಿ, ಇದು ತುಂಬಾನೇ ಸಿಂಪಲ್ ಇದೆ, ನೋಡ್ತಾನೆ ಹೇಳ್ಬೋದು ಇದನ್ನ. 23 ಡಿವೈಡೆಡ್ ಬೈ 2 ಟು ದಿ ಪವರ್ ಆಫ್ 3 5 ಟು ದಿ ಪವರ್ ಆಫ್ 2 ಅಂತ ಕೊಟ್ಟಿದ್ದಾರೆ. ಇದು ನೋಡಿದ್ರೆ ನೋಡಿ 2 ಟು ದಿ ಪವರ್ ಆಫ್ n ಫಾರ್ಮೆಟ್ ಇದೆ, ದೆನ್ 5 ಟು ದಿ ಪವರ್ ಆಫ್ m ಫಾರ್ಮೆಟ್ ಇದೆ. ಇದು ನೋಡ್ತಾನೆ ಹೇಳ್ಬೋದು ಇದೊಂದು ಟರ್ಮಿನೇಟಿಂಗ್ ಡೆಸಿಮಲ್ ನಂಬರ್ ಅಂತ ಅರ್ಥ. ಅಂದ್ರೆ ದಶಮಾಂಶ ವಿಸ್ತರಣೆಯನ್ನು ಹೊಂದಿರತಕ್ಕಂಥ ಒಂದು ಸಂಖ್ಯೆ ಅಂತ ಅರ್ಥ. ಓಕೆನಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ನೆಕ್ಸ್ಟ್ ಯಾವ್ದು ಕೊಟ್ಟಿದ್ದಾರೆ, ಲಾಸ್ಟ್ ಒನ್ ಮಾಡಿಬಿಡೋಣ. 7 ಡಿವೈಡ್ ಬೈ 210 ಅಂತ. ಓಕೆ, 77 ಡಿವೈಡೆಡ್ ಬೈ 210. 210ನ LCM ಕಂಡುಹಿಡಿತಾ ಹೋಗೋಣ. ಸೊ ಇಲ್ಲಿ ಏನು ಮಾಡ್ಬೋದು, 2 1s 2 5s 10 ಮಾಡ್ಬೋದು ಅಲ್ವಾ. ನೆಕ್ಸ್ಟ್ ಏನು ಮಾಡ್ಬೋದು, 3 5s 15 ಮಾಡ್ಬೋದು. ನೆಕ್ಸ್ಟ್ 5 1s 5 ಮಾಡ್ಬೋದು. ಇಲ್ಲಿ ಏನು ಬಂದಿದೆ, 2 3 5 ಬಂದಿದೆ. ಸೊ ನಾವು ಇದನ್ನ ಏನಂತ ಬರಿಬೋದು, 77 ಡಿವೈಡೆಡ್ ಬೈ 2 ಇಂಟು 3 ಇಂಟು 5 ಅಂತ ಬರಿಬೋದು. ಸೊ ಇದು ಅಗೇನ್ 2 ಟು ದಿ ಪವರ್ ಆಫ್ n ಆ್ಯಂಡ್ 5 ಟು ದಿ ಪವರ್ ಆಫ್ m ಫಾರ್ಮೆಟಲ್ಲಿ ಇಲ್ಲ, ಹೌದಾ. ಸೊ ನಾಟ್ ಇನ್ ದಿಸ್ ಫಾರ್ಮೆಟ್ ಅಲ್ವಾ. ಸೊ ಈ ಫಾರ್ಮೆಟಲ್ಲಿ ಇಲ್ಲ ಅಂತಂದರೆ ಇದನ್ನ ಏನಂತ ಕರಿತೀವಿ, ಇದು ಒಂದು ಅಂತ್ಯಗೊಳ್ಳದೆ ಆವರ್ತವಾಗುವಂಥ ಒಂದು ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ಅರ್ಥ. ಓಕೆನಾ. ಸೊ ಈ ಫಸ್ಟ್ ಸೆಕ್ಷನಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ವಿ. ಸೊ ನಾವು ಸೆಕೆಂಡ್ ಸೆಕ್ಷನ್ ಪ್ರಾಬ್ಲಮ್ಸ್ನ ನೋಡೋಣ. ಓಕೆನಾ, ಬನ್ನಿ ನೋಡೋಣ. ಸೆಕೆಂಡ್ ಸೆಕ್ಷನಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಪ್ರಶ್ನೆ 1ರಲ್ಲಿನ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಭಾಗಲಬ್ಧ ಸಂಖ್ಯೆಗಳ ದಶಮಾಂಶ ವಿಸ್ತರಣೆಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಫಸ್ಟ್ ಸೆಕ್ಷನಲ್ಲಿ ಏನು ಕೊಟ್ಟಿದ್ರು, ಸಂಪೂರ್ಣವಾಗಿ ಭಾಗಾಕಾರ ಮಾಡ್ದೇನೆ ಒಂದು ಪ್ರಮೇಯ ಯೂಸ್ ಮಾಡ್ಕೊಂಡು ಮಾಡಿ ಅಂತ ಕೊಟ್ಟಿದ್ರು. ಸೊ ಇಲ್ಲಿ ಸೆಕೆಂಡ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ, ನಮ್ದು ಯಾವ್ದಾವ್ದು ಆಲ್ರೆಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ. ಸೊ ಆ ಸಾಲ್ವ್ ಮಾಡಿರೋ ಪ್ರಾಬ್ಲಮ್ಸ್ ಅಲ್ಲಿ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಅಂದ್ರೆ ಯಾವ್ದಾವ್ದು ಟರ್ಮಿನೇಟಿಂಗ್ ಆಗ್ತಿತ್ತಲ್ವಾ, ಸೊ ಆ ಸಂಖ್ಯೆಗಳನ್ನ ಸಂಪೂರ್ಣವಾಗಿ ನಾವು ಡಿವೈಡ್ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಅದನ್ನ ಮಾಡೋಣ ಬನ್ನಿ. ಯಾವ್ದಾವ್ದು ನಂಬರ್ಸ್ ಅಂತ ಫಸ್ಟಿಗೆ ಬರ್ದ್ಬಿಡ್ತೀನಿ ನಾನು, ಅದಾದ್ಮೇಲೆ ನಾವು ಯಾವುದಾದ್ರೂ 2 3 ಪ್ರಾಬ್ಲಮ್ಸ್ ತೊಗೊಂಡ್ಬಿಟ್ಟು ಮಾಡೋಣ. ಓಕೆನಾ. ಸೊ 17 ಡಿವೈಡೆಡ್ ಬೈ 8 ಕೂಡ ಡಿವೈಡ್ ಆಗುತ್ತೆ, ಆ್ಯಂಡ್ 15 ಡಿವೈಡೆಡ್ ಬೈ 1600 ಕೂಡ ಆಗುತ್ತೆ. ನೆಕ್ಸ್ಟ್ 23 ಡಿವೈಡೆಡ್ ಬೈ 2 ಟು ದಿ ಪವರ್ ಆಫ್ 3 ಆ್ಯಂಡ್ 5 ಟು ದಿ ಪವರ್ ಆಫ್ 2 ಕೂಡ ಆಗುತ್ತೆ. ನೆಕ್ಸ್ಟ್ 6 ಡಿವೈಡೆಡ್ ಬೈ 15 ಆನ್ಸರ್ ಬಂದಿತ್ತು. ಅದಾದಮೇಲೆ ಇನ್ನು ಎರಡು ಯಾವುದು, 35 ಡಿವೈಡೆಡ್ ಬೈ 50. ನೆಕ್ಸ್ಟು ದ ಫಸ್ಟ್ ಪ್ರಾಬ್ಲಮು ಅಲ್ವಾ, ಅದನ್ನೇ ಬಿಟ್ಟಿದ್ದೀವಿ, 13 ಡಿವೈಡೆಡ್ ಬೈ 3125. ಸೊ ಇದಿಷ್ಟು ಕೂಡ ಟರ್ಮಿನೇಟಿಂಗ್ ಆಗುತ್ತೆ. ಓಕೆ. ಸೊ ನಾವು ಇದನ್ನು ಇವ್ರು ಕೊಟ್ಟಿರೋದು ಏನಂತ ಕೊಟ್ಟಿದ್ದಾರೆ, ಸಂಪೂರ್ಣ ಭಾಗಲಬ್ಧ ಮಾಡಿಬಿಟ್ಟು ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಎಲ್ಲಿ ಕೊಟ್ಟಿದ್ದಾರೆ, 8ಇಂದ ಡಿವೈಡ್ ಮಾಡೋಣ. ಓಕೆನಾ. ಸೊ 8 2s 16 ಬರುತ್ತೆ. ಸೊ 17ಅಲ್ಲಿ 16 ಹೋದರೆ ಎಷ್ಟು ಬರುತ್ತೆ, 1 ಬರುತ್ತೆ. ಸೊ ನೆಕ್ಸ್ಟು ಈ 1 ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ ಅಲ್ವಾ 8ಇಂದ, 8 ದೊಡ್ಡದಿದೆ. ಸೊ ನಾವು ಇಲ್ಲಿ ಏನು ಮಾಡಬೇಕು, ಪಾಯಿಂಟ್ ಕೊಟ್ಬಿಟ್ಟು 0 ಇಡ್ಸ್ಕೋಬೇಕು. ಸೊ ನೆಕ್ಸ್ಟ್ ಡಿವೈಡ್ ಮಾಡೋದು ಹೇಗೆ, 8 1s 8 ಬರುತ್ತೆ ಅಲ್ವಾ. 10ಲಿ 8 ಹೋದರೆ ಎಷ್ಟು ಬರುತ್ತೆ, 2 ಆಗುತ್ತೆ. ಸೊ ಇಲ್ಲಿ ಪಾಯಿಂಟ್ ಆಲ್ರೆಡಿ ಕಟ್ಟಿರೋದ್ರಿಂದ ಇದು ಫರ್ದರ್ ಸಿಂಪ್ಲಿಫೈ ಮಾಡಬೇಕು. ಸೊ ನಾವು ಅದಕ್ಕೆ ಏನು ಮಾಡಬೇಕು, 0 ಇಳಿಸ್ಕೋಬೇಕು. ಸೊ 8ಇಂದ ಇಲ್ಲಿ ಎಷ್ಟರಿಂದ ಡಿವೈಡ್ ಆಗುತ್ತೆ, 8 2s 16 ಆಗುತ್ತೆ. ಸೊ 20ಅಲ್ಲಿ 16 ಹೋದರೆ ಎಷ್ಟು ಬರುತ್ತೆ, ನಮ್ಗೆ ಇಲ್ಲಿ 4 ಬರುತ್ತೆ ಅಲ್ವಾ. ಸೊ ಅಗೇನ್ ಇದು 8 ಜಾಸ್ತಿ ಇದೆ ಆ್ಯಂಡ್ 4 ಕಡಿಮೆ ಇದೆ, ಇಲ್ಲಿ ಪಾಯಿಂಟ್ ಕಟ್ಟಿರೋದ್ರಿಂದ ಅಗೇನ್ ನಾವು 0 ತೊಗೋಬೋದು. ಸೊ ಇಲ್ಲಿ 40 ಆಯಿತು. ಸೊ 8 5s 40 ಅಲ್ವಾ. ಸೊ ಇದ್ರಲ್ಲಿ ಆನ್ಸರ್ ಎಷ್ಟು ಬಂತು, 2.125 ಆನ್ಸರ್ ಬಂತು. ಸೊ ಇದನ್ನು ಕಂಪ್ಲೀಟಾಗಿ ನಾವು ಭಾಗ ಮಾಡಿ ತೋರಿಸಿದ್ವಿ. ಅದೇ ಥರ ನಾವು ನೆಕ್ಸ್ಟ್ ಇದರಲ್ಲಿರೋ ನಂಬರ್ಸ್ನ ಮಾಡಬೇಕು. ಸೊ ಇಲ್ಲಿ ಏನು ಬಂದಿದೆ, ನೆಕ್ಸ್ಟ್ ಪ್ರಾಬ್ಲಮ್ ಬಂದುಬಿಟ್ಟು ನೋಡಿ, 15 ಡಿವೈಡ್ ಬೈ 1600 ಇದೆ. ಸೊ ಅಂದರೆ ಏನರ್ಥ, 1600ಇಂದ 15ನ ಡಿವೈಡ್ ಮಾಡಬೇಕು, ಹೌದಾ. ಸೊ ಇಲ್ಲಿ ನೋಡಿ ಇದು ಚಿಕ್ಕ ಸಂಖ್ಯೆ ಇದೆ. ಸೊ ನಾವಲ್ಲಿ ಏನು ಮಾಡಬೇಕು, ಪಾಯಿಂಟ್ ಕಟ್ಬಿಟ್ಟು 1 0 ಇಳಿಸ್ಕೊಳ್ಳೋಣ. ಸೊ ಇಲ್ಲಿ 150 ಆಯಿತು. ಇವಾಗಲೂ ಕೂಡ ಇದು ಈ ನಂಬರಿಗೆ ಲೆಸ್ ಇದೆ. ಸೊ ನಾವು ಇನ್ನೊಂದು ಏನು ಮಾಡಬೇಕು, ಇನ್ನೊಂದು 0 ಇಟ್ಬಿಟ್ಟು ಇನ್ನೊಂದು 0 ಇಡಿಸ್ಕೋಬೇಕು. ಅವಾಗ 1500 ಆಯಿತು. ಇವಾಗಲೂ ಕೂಡ 1600 ಇಸ್ ದ ಇದು ಗ್ರೇಟರ್ ನಂಬರ್ ಅಲ್ವಾ. ಸೊ ನಾವು ಇಲ್ಲೊಂದು ಏನು ಮಾಡಬೇಕು, ಇನ್ನೊಂದು 0 ಹಾಕ್ಬಿಟ್ಟು ಇಲ್ಲಿ 15,000 ಆಯಿತು. ಸೊ ಈಗ ನಾವೇನು ಮಾಡ್ಬೋದು, 1600ಇಂದ 15,000ನ ಡಿವೈಡ್ ಮಾಡ್ಬೋದು. ಸೊ ಅಲ್ಲಿ ಎಷ್ಟು ಬರುತ್ತೆ,
ನೈನ್ಸ ಮಾಡಿದ್ರೆ ಬರುತ್ತೆ, ಅಂದರೆ 16 ನೈನ್ಸ 144 ಬರುತ್ತೆ. ಹೌದಾ? ಸೊ ನೆಕ್ಸ್ಟು ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಸೊ 9ಇಂದ ಇದಿಷ್ಟು ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದರೆ 14,400 ಬರುತ್ತೆ. ಸೊ ನಾವು ಇದನ್ನ ಸಬ್ಟ್ರಾಕ್ಟ್ ಮಾಡಿದರೆ ಇಲ್ಲಿ 0 ಬರುತ್ತೆ, ಇಲ್ಲಿ 0 ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ 10 ಆಗುತ್ತೆ. ಸೊ 10ಅಲ್ಲಿ 4 ಆದರೆ ನಮಗೆ ಇಲ್ಲಿ ಎಷ್ಟು ಬರುತ್ತೆ, ಅಗೇನ್ ಎಷ್ಟು ಬರುತ್ತೆ, ಇಲ್ಲಿ 6 ಬರುತ್ತೆ. ಸೊ ಇಲ್ಲಿ ಆಲ್ರೆಡಿ ಒಂದು ದಸ್ಕ ತಗೊಂಡಿರೋದ್ರಿಂದ ಇಲ್ಲಿ ಎಷ್ಟು ಬರುತ್ತೆ, 14 ಕ್ಯಾನ್ಸಲ್ ಆಗಿಬಿಟ್ಟು ಇಲ್ಲಿ 0 ಬರುತ್ತೆ, ಅಂದರೆ 600 ಬರುತ್ತೆ. ಸೊ ನೋಡಿ ಅಗೇನ್ 1600 ಇದೆ, 600 ಇದೆ. ಸೊ ನಾವು ಇಲ್ಲಿ ಏನು ಮಾಡಬೇಕು, 1 more 0 ತಗೋಬೇಕು. ಸೊ ಇಲ್ಲಿ ಪಾಯಿಂಟ್ ಆಲ್ರೆಡಿ ಕಟ್ಟೋದ್ರಿಂದ ಡೈರೆಕ್ಟಾಗಿ ನಾವು 0 ತೊಗೋಬೋದು. ನೆಕ್ಸ್ಟ್ 1600ಇಂದ 600ನ ಡಿವೈಡ್ ಮಾಡೋಣ. ಸೊ ಏನು ಮಾಡ್ಬೋದು, 3s ಮಾಡ್ಬೋದು, ಅಂದರೆ 16 3s 48 ಬರುತ್ತೆ. ಓಕೆ, ಸೊ ಅಗೇನ್ 2 ಇರೋದ್ರಿಂದ ಇಲ್ಲಿ 3000 ಮಾಡಿದ್ರೆ ಇಲ್ಲಿ ಎಷ್ಟು ಬರುತ್ತೆ, 00 ಬರುತ್ತೆ. ಅಂದರೆ 3ಗಿಂತ ಇದನ್ನು ಮಲ್ಟಿಪ್ಲೈ ಮಾಡಿ ಕಂಪ್ಲೀಟಾಗಿ, ಸೊ ಅವಾಗ ನಮಗೆ 4800 ಬರುತ್ತೆ. ಇದನ್ನು ಅಗೇನ್ ನಾವು ಸಬ್ಟ್ರಾಕ್ಟ್ ಮಾಡೋಣ. ಇಲ್ಲಿ 00 ಬರುತ್ತೆ, ಇಲ್ಲಿ ಬಂದುಬಿಟ್ಟು 10ನಲ್ಲಿ 8 ಆದರೆ ಎಷ್ಟು ಬರುತ್ತೆ ನಿಮಗೆ, ಇಲ್ಲಿ ಅಗೇನ್ 2 ಬರುತ್ತೆ. ಇಲ್ಲಿ ಆಲ್ರೆಡಿ ಒಂದು ದಸ್ಕ ತಗೊಂಡ್ರಿಂದ ಇಲ್ಲಿ ಏನು ಬರುತ್ತೆ, 5ಅಲ್ಲಿ 4 ಆದರೆ ಏನು ಬರುತ್ತೆ, 1 ಬರುತ್ತೆ. ಸೊ ಇಲ್ಲಿ ಅಗೇನ್ ನೋಡಿ 1600 ಇದೆ, ಇಲ್ಲಿ 1200 ಇದೆ, ಅಂದರೆ ಇದೇ ಲೆಸ್ಸರ್ ನಂಬರ್. ಸೊ ಅಗೇನ್ ನಾವು 1 0ನ ಕೇಳಿಸ್ಕೋಬೇಕು. ಅವಾಗ ಅಲ್ಲಿ ಎಷ್ಟಾಯಿತು, 12,000 ಆಯಿತು. ಇಲ್ಲಿ 16ಇಂದ ಯಾವ ನಂಬರ್ನ ಮಲ್ಟಿಪ್ಲೈ ಮಾಡ್ಬೋದು, 7ಇಂದ ಮಾಡ್ಬೋದು. ಅಂದರೆ 700 700 16 7s ನಮಗೆ ಇಲ್ಲಿ ಎಷ್ಟು ಬರುತ್ತೆ, 112 ಬರುತ್ತೆ. ಓಕೆ, ಅಂದರೆ ಇದರಿಂದ ಕಂಪ್ಲೀಟಾಗಿ ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಬರುತ್ತೆ. ಇವಾಗ ಇದನ್ನು ಸಬ್ಟ್ರಾಕ್ಟ್ ಮಾಡೋಣ, 0 ಆಗುತ್ತೆ, ಇಲ್ಲೂ 0 ಆಗುತ್ತೆ. ಸೊ ಇಲ್ಲಿ 10ನಲ್ಲಿ 2 ಅಂತಂದರೆ ಇಲ್ಲಿ ಎಷ್ಟು ಬರುತ್ತೆ, ಆನ್ಸರು 8 ಬರುತ್ತೆ. ಸೊ ಇಲ್ಲಿ ಅಗೇನ್ 11 ಇಲ್ಲಿ ಇತ್ತಲ್ವ, 11 ಅಂದರೆ 0 ಆಗುತ್ತೆ, ಇಲ್ಲಿ 800 ಇದೆ. ಸೊ ನಮಗೆ ಅಗೇನ್ ಇದು ಭಾಗ ಆಗಲ್ಲ, ಯಾಕೆಂದರೆ 1600 ಇದೆ, ಇಲ್ಲಿ 800 ಇದೆ. ಅಗೇನ್ 1 0ನ ಹಾಕೊಳ್ಳೋಣ, ಅವಾಗಲ್ಲಿ ಎಷ್ಟಾಯಿತು, 8000 ಆಯಿತು. ಸೊ ಅಗೇನ್ 1600ಇಂದ 5ಇಂದ ಮಾಡೋಣ. ನೋಡಿ 500 500 ಬರುತ್ತೆ. 16 5s ನಮಗೆ ಎಷ್ಟು ಬರುತ್ತೆ, 80 ಬರುತ್ತಲ್ವಾ, 800 ಬರುತ್ತೆ. ಸೊ ಇಲ್ಲಿ ಎಷ್ಟಾಯಿತು, 8000 ಆಯಿತು. ಸೊ 8000 ಇಲ್ಲಿ 0 ಮಾಡಬೇಕು, ಇಲ್ಲಿ 0 ಆಗುತ್ತೆ, ಇದು 0 ಆಗುತ್ತೆ, 8ರಲ್ಲಿ 8 ಆದರೆ 0 ಬರುತ್ತೆ. ಅಂದರೆ ಇನ್ನೊಂದು ಕಂಪ್ಲೀಟಾಗಿ ಡಿವೈಡ್ ಆಯಿತು. ಅಂದರೆ ಇಲ್ಲಿ ಕೂಡ ನಾವು ಪಾಯಿಂಟ್ ಇರೋದ್ರಿಂದ ಸೊ ಇಲ್ಲಿ ಕೂಡ 0 ಹಾಕೋಬೇಕು. ಅಂದರೆ ಪಾಯಿಂಟಿಂದ ಹಿಂದೆ ನಾವು ಎಷ್ಟೇ 0 ಹಾಕಿದ್ರು ಕೂಡ ಅದ್ರ ವ್ಯಾಲ್ಯೂ 0ನೇ ಆಗಿರುತ್ತೆ. ಸೊ ನಮಗೆ ಇಲ್ಲಿ ವ್ಯಾಲ್ಯೂ ಎಷ್ಟು ಬಂತು, 0.009375 ಬಂತು. ಅಂದರೆ ಇದೇನು ಕಂಪ್ಲೀಟಾಗಿ ಭಾಗ ಆಗ್ತಿದೆ ಅಂತ ಅರ್ಥ ಆಯ್ತಲ್ವಾ. ಸೊ ಇದೇ ಥರ ಈ ನಂಬರ್ಸು ಕೂಡ ಭಾಗ ಆಗುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಪಿಕ್ ಮಾಡಿಬಿಟ್ಟು ಮಾಡೋಣ. ಇದಂತೂ ಡೈರೆಕ್ಟಾಗಿ ಗೊತ್ತಾಗ್ತಿಲ್ಲ. 2 to the power of 3 5 to the power of 2 ಇದನ್ನು ಹಾಗೆಯೇ ಮಲ್ಟಿಪ್ಲೈ ಮಾಡಿಬಿಟ್ಟು ಕಂಪ್ಲೀಟಾಗಿ ನೆಕ್ಸ್ಟ್ ಈ ನಂಬರ್ನ ಡಿವೈಡ್ ಮಾಡ್ತಾ ಹೋಗಬೇಕು. ಸೇಮ್ ಅದೇ ಥರ ಈ ನಂಬರ್ಸ್ನ ಮಾಡಬೇಕು. ಯಾವುದಾದ್ರೂ ಇನ್ನೊಂದು ನೆಕ್ಸ್ಟ್ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಓಕೆನಾ, ಬನ್ನಿ ನಾವು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬಂದುಬಿಟ್ಟು 35/50 ಮಾಡೋಣ. ತುಂಬಾ ಸಿಂಪಲ್ ಇದೆ ಇದು. ಜಸ್ಟ್ 50/35. ಇದು ಕೂಡ ಲಾಸ್ಟ್ ಪ್ರಾಬ್ಲಮ್ ಥರನೇ, ಇದು ಸ್ಮಾಲರ್ ನಂಬರ್ ಇದೆ ಅಲ್ವಾ. ಸೊ ನಾವು ಇಲ್ಲಿ ಏನು ಮಾಡಬೇಕು, ಪಾಯಿಂಟ್ ಕಟ್ಬಿಟ್ಟು 0 ತೊಗೋಬೇಕು. ನೆಕ್ಸ್ಟು 7 ಮಾಡೋಣ. 7 0 0 ಬರುತ್ತೆ, 7 5s 35 ಬರುತ್ತೆ. ಇದು ಸಿಂಪಲ್ ಅಲ್ವಾ. ಸೊ ನೆಕ್ಸ್ಟ್ ಇಲ್ಲಿ ಪಾಯಿಂಟಿಂದ ಹಿಂದೆ 0 ಆಗ್ಬೋದು. ಸೊ ಇದ್ರಲ್ಲಿ ಆನ್ಸರ್ ಎಷ್ಟು ಬಂತು, 0.75. ಸೊ ಇದು ಕೂಡ ಕಂಪ್ಲೀಟಾಗಿ ಟರ್ಮಿನೇಟ್ ಆಗ್ತಕ್ಕಂಥ ನಂಬರ್ ಅಲ್ವಾ. ಸೊ ಇದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೆಕೆಂಡ್ ಸೆಕ್ಷನ್ ಎಲ್ಲ ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ಸಾಲ್ವ್ ಆಗಿದೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ, ಬನ್ನಿ ನೋಡೋಣ. ಇಲ್ಲಿ ಥರ್ಡ್ ಸೆಕ್ಷನ್ ಏನು ಕೊಟ್ಟಿದ್ದಾರೆ, ಕೆಲವು ವಾಸ್ತವ ಸಂಖ್ಯೆಗಳ ದಶಮಾಂಶ ವಿಸ್ತರಣೆಯನ್ನು ಈ ಕೆಳಗೆ ನೀಡಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲೇ ಆಲ್ರೆಡಿ ಕೊಟ್ಟಿದ್ದಾರೆ ವಾಸ್ತವ ಸಂಖ್ಯೆಗಳ ದಶಮಾಂಶ ವಿಸ್ತರಣೆ. ಅಂದರೆ ನಾವು ಇಲ್ಲಿ ಲಾಸ್ಟ್ ಪ್ರಾಬ್ಲಮಲ್ಲಿ ಏನು ಮಾಡಿದ್ವಿ, ಎಲ್ಲ ಡಿವೈಡ್ ಮಾಡಿಬಿಟ್ಟು ಲಾಸ್ಟಿಗೆ ಏನು ಎಕ್ಸ್ಪಾನ್ಷನ್ ಬರುತ್ತಲ್ಲ ಅದನ್ನು ಕಂಡುಹಿಡಿದು ಬರೀತಾ ಇದ್ವಿ. ಬಟ್ ಇಲ್ಲೇನು ಮಾಡಿದ್ದಾರೆ, ಅವರೇ ಆಲ್ರೆಡಿ ಕೊಟ್ಟಿದ್ದಾರೆ ದಶಮಾಂಶ ವಿಸ್ತರಣೆನ. ಸೊ ನಾವೇನು ಮಾಡಬೇಕು ಅಂದರೆ ಪ್ರತಿಯೊಂದು ಸಂಖ್ಯೆಯ ಭಾಗಲಬ್ಧವೇ ಅಥವಾ ಅಲ್ಲವೇ ಎಂಬುದನ್ನು ನಿರ್ಧರಿಸಿ. ಅಂದರೆ ಕಂಪ್ಲೀಟಾಗಿ ಭಾಗ ಆಗ್ತಿದೆನಾ ಇಲ್ಲ ಅನ್ನೋದು ನಾವು ಡಿಸೈಡ್ ಮಾಡಬೇಕು. ಸೊ ಅವು ಭಾಗಲಬ್ಧ ಸಂಖ್ಯೆಗಳಾಗಿದ್ದರೆ ಅದನ್ನು P/Q ರೂಪದಲ್ಲಿದ್ದರೆ ಕ್ಯೂದು ಅವಿಭಾಜ್ಯ ಅಪವರ್ತನಗಳ ಬಗ್ಗೆ ನೀವು ಏನನ್ನು ಹೇಳುವಿರಿ ಅಂತ ಇದೆ. ಸೊ ಅವಿಭಾಜ್ಯ ಅಪವರ್ತನ ನಾವಿಲ್ಲೊಂದು ಜಸ್ಟು ಆ ಕೊಟ್ಟಿರೋ ನಂಬರ್ನ ನೋಡಿಬಿಟ್ಟು ಆ ಸ್ಟೇಟ್ಮೆಂಟು ಏನು ಅಂತ ಹೇಳ್ಬಿಟ್ಟು ರೀಸನ್ ಕೂಡ ಹೇಳ್ಬೇಕು, ಏನು ಯಾಕೆ ಅದು ಅಂತ ಅರ್ಥ. ಓಕೆ, 43.123456789 ಅಂತ ಕೊಟ್ಟಿದ್ದಾರೆ. ಸೊ ಈ ನಂಬರ್ನ ನೋಡಿದಾಗ ನಿಮ್ಗೆ ಏನು ಅರ್ಥ ಆಗುತ್ತೆ, ಇದೊಂದು ರ್ಯಾಷನಲ್ ನಂಬರ್ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಇಲ್ಲಿ ನೋಡಿ, ಈ ದಶಮಾಂಶ ವಿಸ್ತರಣೆಯನ್ನು ಏನು ಕೊಟ್ಟಿದ್ದಾರಲ್ಲ ಇದು
ಒಂದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಅಂದರೆ 1 2 3 4 5 6 7 8 9 ಇಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ನಾವು ಲಾಸ್ಟ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ವಲ್ವಾ, ಸೊ ಲಾಸ್ಟ್ ಸಾಲ್ವ್ ಮಾಡಿದಾಗ ಲಾಸ್ಟ್ ಟೈಮ್ 0 0 ಬರ್ತಿತ್ತು. ಅದೇ ಥರ ಈ ನಂಬರ್ಗೂ ಕೂಡ ನಮಗೆ 0 0 ಬರುತ್ತೆ. ಅದಕ್ಕೋಸ್ಕರನೇ ಇವರು ಇಲ್ಲಿ 8 9 ಕೊಟ್ಟಿದ್ದಾರೆ. ಇದ್ರ 8 9 ಪಾಯಿಂಟ್ ಈ ಥರ ಏನು ಕೊಟ್ಟಿಲ್ಲ. ಅಂದರೆ ಇದ್ರ ನೋಡುತ್ತಾನೆ ಅರ್ಥ ಆಗುತ್ತೆ. ಇದು ನಾವು ಇದನ್ನ ಏನಂತ ಬರಿಬೋದು, ಈ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬರಿಬೋದು. ಓಕೆ, ಹೌದಾ, ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬರಿಬೋದು. ಅಂಡ್ ಇದು ಏನಂದ್ರೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ಅರ್ಥ. ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಸೊ ಇದನ್ನ ಅದೇ ನಾವು ಇಂಗ್ಲಿಷಲ್ಲಿ ಬರೆಯೋದಾದ್ರೆ ಏನಂತ ಬರೀಬಹುದು, ದ ಗಿವನ್ ನಂಬರ್ ಆಸ್ ಅ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂಡ್ ಎನ್ಸ್ ಇಟ್ ಇಸ್ ಅ ರಾಷನಲ್ ನಂಬರ್ ಅಂತ ಬರೀಬಹುದು. ಅಂಡ್ ಆಲ್ಸೋ ನಾವು ಇನ್ನೊಂದು ಏನು ಬರೀಬಹುದು, P/Q ಫಾರ್ಮಲ್ಲಿ ಇದನ್ನ ಎಕ್ಸ್ಪ್ರೆಸ್ ಮಾಡ್ಬೋದು. ಅಂಡ್ ಇದು 2 to the power of n 5 to the power of m ಫಾರ್ಮೆಟಲ್ಲಿ ಇದೆ ಅಂತ ಕೂಡ ಬರೀಬಹುದು. ಅರ್ಥ ಆಯ್ತಲ್ವಾ? ಇದು ಒಂದು ನಂಬರ್. ಸೊ ನೆಕ್ಸ್ಟ್ ಇನ್ನೊಂದು ನಂಬರ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಸೊ ಸೆಕೆಂಡ್ ಒನ್ ಇಲ್ಲಿ ಏನು ಕೊಟ್ಟಿದ್ದಾರೆ, 0.120012000120000 ಅಂಡ್ ಡಾಟ್ 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 ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಡಾಟ್ ಡಾಟ್ ಅಂದರೆ ಏನಂತ ಅರ್ಥ, ಇದು ಜಸ್ಟ್ ಈ ನಂಬರ್ ಟರ್ಮಿನೇಟೇ ಆಗಲ್ಲ ಅಂತ ಅರ್ಥ. ಈ ಟರ್ಮಿನೇಟೇ ಆಗಲ್ಲ. ಮತ್ತು ಇಲ್ಲಿ ನೋಡ್ತಾ ಇರಿ, ಇದು ಯಾವಾಗಲೂ ಕೂಡ ನಾನ್ ರಿಪೀಟಿಂಗ್ ಫಾರ್ಮೆಟಲ್ಲೇ ಬರ್ತಾ ಇದೆ. ಸೊ ನಾವು ಇದನ್ನು ಏನಂತ ಕರಿಬೋದು, ಇದು ಒಂದು ಗಿವನ್ ನಂಬರ್ ಡೆಸಿಮಲ್ ಎಕ್ಸ್ಪಾನ್ಷನ್ ವಿಚ್ ಇಸ್ ನೈದರ್ ರಿಪೀಟಿಂಗ್ ನಾರ್ ಟರ್ಮಿನೇಟಿಂಗ್ ಅಂತ ಅರ್ಥ. ಅಂದರೆ ಏನಂತ ಅರ್ಥ ಇಲ್ಲಿ, ನೈದರ್ ರಿಪೀಟಿಂಗ್ ನಾರ್ ಟರ್ಮಿನೇಟಿಂಗ್ ಅಂದರೆ ನಾರ್ ಟರ್ಮಿನೇಟಿಂಗ್ ಅಂದರೆ ಇದು ಟರ್ಮಿನೇಟು ಆಗಲ್ಲ, ಸುಮ್ಮನೆ ಅಂಡ್ ರಿಪೀಟು ಕೂಡ ಸೇಮ್ ನಂಬರ್ ಆಗಲ್ಲ. ಜಸ್ಟ್ ಡಿಫ್ರೆಂಟ್ ಫಾರ್ಮೆಟಲ್ಲೇ ಕೂಡ ಇದು ಜಸ್ಟ್ ಟರ್ಮಿನೇಟೇ ಆಗದೆ ಇರೋ ಥರ ಒಂದು ಫಾರ್ಮಲ್ ಇದೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಏನಂತ ಹೇಳ್ಬೋದು ಅಂತಂದರೆ, ಇಟ್ಸ್ ಅ ನಾನ್ ರಿಪೀಟಿಂಗ್ ನಂಬರ್. ಸೊ ಎನ್ಸ್ ಇಟ್ ಇಸ್ ಅ ಇರ್ರಾಷನಲ್ ನಂಬರ್ ಅಂತ ಹೇಳ್ಬೋದು. ಅಂದರೆ ಏನಂತ ಅರ್ಥ, ಕನ್ನಡದಲ್ಲಿ ಏನಂತ ಕರಿತೀವಿ, ಅಭಾಗಲಬ್ಧ ಸಂಖ್ಯೆ ಅಂತ ಅರ್ಥ. ಯಾಕೆ ಅಭಾಗಲಬ್ಧ ಸಂಖ್ಯೆ, ಇದು P/Q ಫಾರ್ಮೆಟಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅಲ್ವಾ. ಆ್ಯಂಡ್ ಇದು 2 to the power of n m to the power of n ಕೂಡ ಫಾರ್ಮೆಟಲ್ಲಿ ಕೂಡ ಇಲ್ಲ. ಅರ್ಥ ಆಯ್ತಲ್ವಾ? ಸೊ ಇದನ್ನು ಈ ರೀತಿ ಬರೀಬೇಕು. ಥರ್ಡ್ ಒನ್ ಬಂದ್ಬಿಟ್ಟು 43.123456789 ಅಂತ ಇದೆ. ಇಲ್ಲೊಂದು ಬಾರ್ ಕೂಡ ಕಟ್ಟಿದ್ದಾರೆ. ಅಂದರೆ ಈ ಬಾರ್ ಮೀನಿಂಗ್ ಏನಂತ ಅಂದರೆ, ಈ ನಂಬರು ಅಗೇನ್ ಮುಂದೆ ಇದು ರಿಪೀಟ್ ಆಗ್ತಾ ಹೋಗುತ್ತೆ ಅಂತ ಅರ್ಥ. ಅಂದರೆ ನೋಡಿ, ಈ ನಂಬರ್ ಈ ಫಾರ್ಮೆಟ್ ಇದೆನಾ, ಅಗೇನ್ ಇಲ್ಲಿ 1 2 3 4 5 6 7 8 9 ಈ ಥರ ಇದು ನಂಬರು ಜಸ್ಟ್ ನಾನ್ ಟರ್ಮಿನೇಟಿಂಗ್, ಇದು ಟರ್ಮಿನೇಟೇ ಆಗಲ್ಲ, ಆ ಥರ ಬರ್ತಾನೆ ಹೋಗುತ್ತೆ. ಬಟ್ ಇಲ್ಲೇನಂದರೆ ಈ ಫಾರ್ಮೆಟ್ ಇದೆ ಅಲ್ವಾ, ಸೊ ಸೇಮ್ ಫಾರ್ಮೆಟ್ ರಿಪೀಟ್ ಆಗುತ್ತೆ, ಸೇಮ್. ಸೊ ಹಾಗಾಗಿ ಇದನ್ನು ನಾವು ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಅದೇ ನಾವು ಇರ್ರಾಷನಲ್ ನಂಬರ್ ಅಂದರೆ ನಾವು ಲಾಸ್ಟ್ ಪ್ರಾಬ್ಲಮ್ ನೋಡಿದ್ವಿ. ಆ ಪ್ರಾಬ್ಲಮಲ್ಲಿ ಏನಂದರೆ ಇಲ್ಲಿ ಡಾಟ್ 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 ಅಂತ ಕೊಟ್ಟಿದ್ರು, ಅದು ಕೂಡ ನಾನ್ ಟರ್ಮಿನೇಟಿಂಗ್ ನಂಬರೇನೆ. ಅಂದರೆ ಯಾವ ನಂಬರು, 0.120120001200001200 ಈ ಥರ ಇತ್ತು. ಇದು ಡಾಟ್ ಡಾಟ್ ಅಂತ ಕೊಟ್ಟರು, ಇದು ಕೂಡ ನಾನ್ ಟರ್ಮಿನೇಟಿಂಗ್, ಇದು ಕೂಡ ನಾನ್ ಟರ್ಮಿನೇಟಿಂಗ್. ಇಲ್ಲಿ ಡಿಫ್ರೆನ್ಸ್ ಏನಂತ ಅಂದರೆ, ಇಲ್ಲಿ ಅಗೇನ್ ಸೇಮ್ ನಂಬರ್ ರಿಪೀಟ್ ಆಗ್ತಾ ಹೋಗುತ್ತೆ, ಬಟ್ ಇಲ್ಲಿ ರಿಪೀಟ್ ಆಗಲ್ಲ, ಡಿಫ್ರೆಂಟ್ ಫಾರ್ಮೆಟಲ್ಲೇ ಬರುತ್ತೆ. ಸೊ ಹಾಗಾಗಿ ಇದನ್ನು ನಾವು ಇರ್ರಾಷನಲ್ ನಂಬರ್ ಅಂತ ಕರಿತೀವಿ. ಅಂದರೆ ಇದೊಂದು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ, ಇದು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಅಂದರೆ ಇದು ಟರ್ಮಿನೇಟ್ ಆಗದೇ ಇದ್ರೂ ಕೂಡ ಸೇಮ್ ಫಾರ್ಮ್ ರಿಪೀಟ್ ಆಗಲ್ಲ ಇದರಲ್ಲಿ. ಓಕೆ, ಬಟ್ ಇದರಲ್ಲಿ ಸೇಮ್ ಫಾರ್ಮೆಟ್ ರಿಪೀಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ರ್ಯಾಷನಲ್ ಅಂತ ಕರಿತೀವಿ, ಇದನ್ನು ಇರ್ರಾಷನಲ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಈ ಸೆಕ್ಷನಲ್ಲಿ ಆಲ್ಮೋಸ್ಟ್ ನಾವು ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ವಿ, ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಓಕೆ, thank you for watching my videos. Please don't forget to like, share and subscribe to my channel. Thank you.